ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ದಿನ. ಯಾಕೆ ಅಂತಂದರೆ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಶಿಫ್ಟ್ ಆಗುವಂಥ ಬದಲಾವಣೆಯ ಪರ್ವ. ಸಮಾಜವಾದಿ, ಅದರಲ್ಲೂ ಕೂಡ ಭಾಗ್ಯಗಳ ಸರದಾರ, ಸತತ 8 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕವನ್ನು ಆಳಿದ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದಂತಹ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅವರ ಸ್ಥಾನ ಈಗ ತೆರವಾಗಿದೆ. ಆ ಸ್ಥಾನವನ್ನು ತುಂಬಲಿದ್ದಾರೆ 24ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್. ಈ ಮಧ್ಯೆ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋದಕ್ಕೆ, ಮಂತ್ರಿಗಳಿಗಾಗಿ ಲಾಬಿ ಮಾಡೋದಕ್ಕೆ. ಈ ಮಧ್ಯೆ ಎದ್ದಿರುವಂತಹ ಪ್ರಶ್ನೆ, ಮುಖ್ಯಮಂತ್ರಿಗಳು ತಮ್ಮ ನಿರ್ಗಮನದ ಸಮಯದಲ್ಲಿ ಆಡಿದ ಮಾತು, ಕೋಮುವಾದಿಗಳ ವಿರುದ್ಧ ನಾನು ನನ್ನ ಕಡೆಯ ಉಸಿರಿರುವವರೆಗೂ ಕೂಡ ಹೋರಾಡುತ್ತೇನೆ. ಹಾಗಾದರೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ತಮ್ಮ ಈ 3 ವರ್ಷಗಳ ಆಡಳಿತಾವಧಿಯಲ್ಲಿ ಕೋಮುವಾದಿಗಳ ವಿರುದ್ಧ ಹೋರಾಡಿದ್ರ, ಅಥವಾ ಏನಂದುಕೊಂಡಿದ್ದರೋ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ವಾ? ಇನ್ನುಳಿದ 2 ವರ್ಷಗಳ ಕಾಲ ಕರ್ನಾಟಕದ ಆಡಳಿತ ಯಾವ ರೀತಿ ಇರಲಿದೆ? ನಿಜಕ್ಕೂ ಕೂಡ ತಾವು ನಂಬಿರುವಂಥ ತತ್ವ ಸಿದ್ಧಾಂತಗಳನ್ನು ಕೊನೆಯವರೆಗೆ ರಾಜಿ ಮಾಡಿಕೊಳ್ಳದೆ ಮುನ್ನಡೆದದ್ದು ಸಿದ್ದರಾಮಯ್ಯನವರಾದರೆ, ಇನ್ನು ಮುಂದೆ DK ಶಿವಕುಮಾರ್ ಅವರ ಕಾರ್ಯವೈಖರಿ ಯಾವ ರೀತಿ ಇರಲಿದೆ? ಏನೇ ಆಗಲಿ, ಕರ್ನಾಟಕದ ಜನನಾಯಕರ ಯುಗಾಂತ್ಯ ಆಗಿದೆ. ಕರ್ನಾಟಕದಲ್ಲಿ ದೇವೇಗೌಡರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಜನರ ಮಧ್ಯೆ ಜನಸೇವೆ ಮಾಡಿ ಶಕ್ತಿಯಾಗಿ ಬೆಳೆದವರು. ಅವರು ಈಗ ಪ್ರಸ್ತುತ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ರಾಜ್ಯವನ್ನು ಆಳುವಂತಹ ಮುಖ್ಯಮಂತ್ರಿ ಸ್ಥಾನಗಳನ್ನು ಗಳಿಸಿದ್ದು ಆಯಿತು, ಈಗ ಬಿಟ್ಟಿದ್ದು ಆಯಿತು. ಹಾಗಾದರೆ ಮುಂದೆ ರಾಜಕೀಯ ಸಮೀಕರಣಗಳು ಹೇಗಿರಲಿದೆ ಮತ್ತು ಸರ್ಕಾರಕ್ಕೆ ಇರುವಂತಹ ಚಾಲೆಂಜಸ್ ಯಾವುದು? ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಅನ್ನೋದಾದರೆ DK ಶಿವಕುಮಾರ್ ಅವರ ಕಾರ್ಯವೈಖರಿ ಹೇಗಿರಬೇಕು? ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ದಿ ಸೇಮ್ ಟೈಮ್ ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಆ ಡೆವಲಪ್ಮೆಂಟ್ಗಳ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಸಿದ್ದು ಎಕ್ಸಿಟ್, DK ಎಂಟ್ರಿ. 6 ತಿಂಗಳ ಕುರ್ಚಿ ಫೈಟ್ ಹಂಗಾಮಕ್ಕೆ ಬಿದ್ದಿದೆ ತೆರೆ. ಸಿದ್ದರಾಮಯ್ಯ ಇನ್ಮುಂದೆ ಹಂಗಾಮಿ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕರಿಸಿರುವ ರಾಜ್ಯಪಾಲರು ರಾಜೀನಾಮೆ ನೀಡಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಇಂದು ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸ್ತಾರೆ. ತಾನು ಹೇಳಿದವರಿಗೆ ಉನ್ನತ ಸ್ಥಾನಮಾನ ಕೊಡಿ ಅಂತಾರ ಸಿದ್ದರಾಮಯ್ಯ. ಎಷ್ಟು ಮಂದಿ ಸಿದ್ದರಾಮಯ್ಯನವರ ಆಪ್ತರಿಗೆ ಸಿಗುತ್ತೆ ಕ್ಯಾಬಿನೆಟ್ನಲ್ಲಿ ಸ್ಥಾನ? ರಾಷ್ಟ್ರ ರಾಜಕಾರಣದ ಆಫರ್ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಅವರ ಮುಂದಿನ ಹಾದಿ ಏನು? ರಾಜ್ಯ ರಾಜಕಾರಣದಲ್ಲೇ ಇದ್ದು ರಾಜಗುರು ಆಗ್ತಾರಾ ಸಿದ್ದರಾಮಯ್ಯ? ಸೋಮವಾರ ಸಿಎಂ ಕುರ್ಚಿ ಏರೋ DKಶಿ ಮುಂದೆ ಇರುವಂತಹ ಸವಾಲುಗಳು ಏನು? ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ರಾಜೇಂದ್ರ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರಾದಂತಹ ನಾಗರಾಜ್ ನಾಯ್ಕ್ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ರಾಜೇಂದ್ರ ಸರ್, ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥ ಏಕೈಕ ವಿಷಯ, ಸಿದ್ದರಾಮಯ್ಯನವರ ಎಕ್ಸಿಟ್ ಇಷ್ಟು ಸುಲಲಿತವಾಗಿ ಸುಸೂತ್ರವಾಗಿ ನಡೀತಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ಆಶ್ಚರ್ಯದ ಸಂಗತಿನ ಅಥವಾ ಎಕ್ಸ್ಪೆಕ್ಟೆಡಾ? ತಾವು ಇದನ್ನು ಯಾವ ರೀತಿ ನೋಡ್ತೀರಿ? ನನಗಂತೂ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬೆಳವಣಿಗೆಗಳು ಮತ್ತೆ ನಾವು ನೋಡ್ತಾನೆ ಬಂದಿದ್ದೀವಿ, ನೀವು ನೋಡಿದ್ದೀರಾ. ಒಬ್ಬ ವಿಶ್ಲೇಷಕರಾಗಿ, ಒಬ್ಬ ಪತ್ರಕರ್ತರಾಗಿ ನಾವು ನೋಡಿದಾಗ ಇದು ಹೊಸದಾಗೇನು ಇವತ್ತು ಈ ರೀತಿಯಾದಂಥ ವಿದ್ಯಮಾನಗಳು ನಮ್ಮ ರಾಜ್ಯದಲ್ಲಿ ಸಂಭವಿಸ್ತಾ ಇರ್ತಕ್ಕಂಥದ್ದಲ್ಲ. ಹಿಂದೆ ನೀವು BJP ಸರ್ಕಾರ ಇರಬಹುದು ಅಥವಾ ಜನತಾದಳ ಸರ್ಕಾರ ಇರಬಹುದು, ಎಲ್ಲ ಸಂದರ್ಭಗಳಲ್ಲಿ ಕೂಡ ಪವರ್ ಶಿಫ್ಟ್ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನಿಸಿದರೆ ಅಥವಾ ಹೈಕಮಾಂಡ್ ಅದಕ್ಕೆ ಇದು ಕೊಟ್ಟಂಥ ಹಿನ್ನೆಲೆಯಲ್ಲಿ ಇವೆಲ್ಲ ಆಗುತ್ತೆ ಅನ್ನೋದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಇತ್ತು. ಒಂದು ಸುಸೂತ್ರವಾಗಿ ರಾಜ್ಯದಲ್ಲಿ ಒಂದು ಸಮರ್ಥವಾದಂಥ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನು
ಹೈಕಮಾಂಡು ಅಷ್ಟು ಬೇಗನೆ ಡಿಸ್ಪ್ಲೇಸ್ ಮಾಡುತ್ತಾ ಅಂತಕ್ಕಂಥ ಒಂದು ಅನುಮಾನಗಳು ಮತ್ತು ಇತ್ತು. ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ. ಸೊ ಹಾಗಾಗಿ ಬಹಳಷ್ಟು ಜನ ಈ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸರ್ಕಾರ ಮುಂದುವರೆದರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ಅಂತಕ್ಕಂಥ ರೀತಿಯಲ್ಲಿ ಕೆಲವರು ಊಹೆ ಮಾಡಿದರು, ಕೆಲವರು ಅದರ ವಿಶ್ಲೇಷಣೆ ಮತ್ತು ಅದನ್ನು ಪ್ರತಿಪಾದನೆ ಮಾಡಿದರು ಕೂಡ. ಹೌದು, ಹಾಗೆಯೇ ಇತ್ತು ಕೂಡ ಆಡಳಿತ. ಎಂಥ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ಸೇತರ ಸರ್ಕಾರ, BJPಯೇತರ NDAಯೇತರ ಸರ್ಕಾರ, GSTಗಳಿಂದ ಮತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಸರಿಯಾದಂಥ ನೆರವಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ, ಬೇರೆ ಬೇರೆ ರೀತಿಯಾದಂಥ ಸಂಕಷ್ಟಗಳಲ್ಲಿರ್ತಕ್ಕಂಥ ಒಂದು ಸಂದರ್ಭನೇ ಕರ್ನಾಟಕ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಬಹಳ ಸುಸ್ಥಿತಿಯಲ್ಲೇನಿದ್ದಂಥ ಒಂದು ಇದಲ್ಲ. ಇಂಥ ಪರಿಸ್ಥಿತಿನೆಲ್ಲ ಆಡಳಿತ ಮಾಡಬೇಕಾಗಿದ್ದರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಅದು ಬೇಕಾಗುತ್ತೆ, ಸಂಪನ್ಮೂಲ ಕೊರತೆ ಇದೆ. ಇವೆಲ್ಲಗಳ ಮಧ್ಯೆ ಆಗಲೇ ತಾವು ಹೇಳಿದರೆ ಚಾಲೆಂಜಸ್ ಅಂತ, ಈ ಚಾಲೆಂಜಸ್ಸನ್ನು ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರು ಮೆಟ್ಟಿ ನಿಂತರು ಅಂತಕ್ಕಂಥದ್ದು. ಹೀಗಿರಬೇಕಾದ್ರೆ ಇದು ಕೆಲವರಿಗೆ ಬದಲಾವಣೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥ DK ಶಿವಕುಮಾರ್ ಅವರು ಬಿಟ್ಟು ಕೊಡ್ತಾರಾ, ಕೊನೆಗಳಿಗೆಲ್ಲಾದರೂ ಅವರು ಗಳಿಸ್ತಾರೆ ಅಂತಕ್ಕಂಥ ಒಂದು ಇದಿತ್ತು. ಈಗ ಆಗಿದೆ ಅಂತಕ್ಕಂಥದ್ದು